ಯಾಕೆ ನಂಗೆ ಯಾಕೋ ನಾವ್ ಇವ್ರ ಜೊತೆ ಬರಬಾರ್ದಿತ್ತು ಅಂತ ಅನ್ಸ್ತಿದೆ. ಟೆನ್ಷನ್ ತಗೋಬೇಡ, ನಾನು ಪಾರ್ಥ ಅವ್ರಿಗೆ ಲೈವ್ ಲೊಕೇಶನ್ ಶೇರ್ ಮಾಡಿದ್ದೀನಿ. ಮೇಡಮ್ ನಿಮ್ಮ ಮನೆಗೆ ರೂಟ್ ಹೇಳ್ತಾ ಹೋಗಿ, ನಾನು ಹಂಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹಾ, ಸ್ಟ್ರೈಟ್ ಹೋಗಿ, ಆಮೇಲೆ ನಾನು ಹೇಳ್ತೀನಿ ಅಲ್ಲಿ ಲೆಫ್ಟ್ ತಗೋಬೇಕು. ಸರಿ ಮೇಡಮ್. ರೀ ಇವ್ರೆ, ಸ್ವಲ್ಪ ನಿಧಾನ ಕೊಡ್ಸಿ, ನಮ್ಮ ಅತ್ತಿಗೆ ಗರ್ಭಿಣಿ. ಓ ಹೌದಾ ಮೇಡಮ್? ಸರಿ ಸರಿ ಮೇಡಮ್, ಆಯ್ತಾ. ಮೇಡಮ್ ಯಾಕೆ ಮೇಡಮ್ ಸುಮ್ಮನೆ ಕೂತಿದ್ದೀರಾ? ಏನಾದರೂ ಮಾತಾಡಿ ಮೇಡಮ್. ಓ, ಗುರುತು ಪರಿಚಯ ಇಲ್ದೇ ಇರೋರ ಹತ್ರ ಏನ್ ಮಾತಾಡೋದು ಅಂತಾನ ಮೇಡಮ್? ಮಾತಾಡಿದ್ರೇನೆ ಅಲ್ವಾ ಮೇಡಮ್ ಪರಿಚಯ ಗುರುತು ಎಲ್ಲ ಆಗೋದು. ಪರವಾಗಿಲ್ಲ ಬಿಡಿ ಮೇಡಮ್, ನೀವು ಮಾತಾಡಿಲ್ಲ ಅಂದ್ರೂ ನಾನು ಮಾತಾಡ್ತಾನೆ ಇರ್ತೀನಿ. ನನಗೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ ಮೇಡಮ್. ಬೇಕಿದ್ರೆ ಒನ್ ಟೈಮ್ ಊಟ ಬಿಟ್ಬಿಡ್ತೀನಿ ಮೇಡಮ್, ಆದ್ರೆ ಮಾತಾಡದೇ ಇರಕ್ಕಾಗಲ್ಲ. ಈ ಮಾತು ಮೌನ ಬೆಳ್ಳಿ ಬಂಗಾರ ಅಂತಾರಲ್ಲ ಮೇಡಮ್, ಅದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಗೊತ್ತು ಗೊತ್ತು ಮೇಡಮ್, ನನ್ನ ನಾಲ್ಗೆ ಸ್ಲಿಪ್ ಆಗಿ ಹಂಗೆ ಹೇಳ್ಬಿಡ್ತಷ್ಟೇ. ಅದಂಗಿರ್ಲಿ ಮೇಡಮ್, ನಾನು ಏನು ಹೇಳಕ್ ಬಂದೆ ಅಂದ್ರೆ, ಈ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ಲ ಮೇಡಮ್, ಅದು ಸುಳ್ಳು ಮೇಡಮ್. ಮಾತು ಮಾಣಿಕ್ಯ ಮಾಣಿಕ್ಯ ಮೇಡಮ್, ಆದ್ರೆ ಮಂಗನ ಕೈ ಸಿಗ್ಬಾರ್ದು ಮೇಡಮ್. ಹಂಗೇನಾದ್ರು ಆದ್ರೆ ಮಂಗನ ಕೈಲಿ ಮಾಣಿಕ್ಯ ಆಗ್ಬಿಡುತ್ತೆ. ನಾನು ಹಿಂಗೆ ಮೇಡಮ್ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿರ್ತೀನಿ. ನಮ್ಮ ಕಡೆಯವರೆಲ್ಲ ನನ್ನ ಕಾಮಿಡಿ ಕಿಲಾಡಿ ಅಂತಿರ್ತಾರೆ ಮೇಡಮ್. ನಮ್ಮೂರು ಕೊಡವಾರಳ್ಳಿ ಹತ್ರ ಪಾಂಡುಪುರ ಅಂತ, ಅಲ್ಲಿಂದನೇ ಮೇಡಮ್ ನಾವು ಎಕ್ಸ್ಪೋರ್ಟ್ ಆಗಿದ್ದು. ಇವಾಗಲ್ಲ ಮೇಡಮ್, ತುಂಬಾ ಹಿಂದೆ.